ನಮಸ್ತೆ, ವೆಲ್ಕಮ್ ಟು ಕಾಸ್ಮಾಪ್. ಇವತ್ತು 10th ಸ್ಟೂಡೆಂಟ್ಸ್ ಗೆಲ್ಲ ಗುಡ್ ನ್ಯೂಸ್ ಇದೆ. ಏನಪ್ಪಾ ಅಂತ ಅಂದ್ರೆ ಆಲ್ರೆಡಿ ಏಪ್ರಿಲ್ ಅಲ್ಲಿ ನೀವೆಲ್ಲ 10th ಎಕ್ಸಾಮ್ ಅನ್ನ ಕಂಪ್ಲೀಟ್ ಮಾಡಿರ್ತೀರಾ. ಸೊ ಮೇ 9th ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಿರ್ತೀರಾ. ರಿಸಲ್ಟ್ ಬಂದ್ಮೇಲೆ ಏನ್ ಮಾಡ್ಬೇಕು? ರಿಸಲ್ಟ್ ಬಂದ್ಮೇಲೆ ತಕ್ಷಣ ನೀವು ಸ್ಕಾಲರ್ಶಿಪ್ ಗಳನ್ನ ಹುಡುಕ್ಬೇಕು. ನನಗೂ ಕೂಡ 10th ಅಲ್ಲಿ ತುಂಬಾ ಒಳ್ಳೆ ಮಾರ್ಕ್ಸ್ ಬಂದಿತ್ತು. ಬಟ್ ಆದ್ರೂ ಕೂಡ ನನಗೆ ಯಾವ್ದು ಸ್ಕಾಲರ್ಶಿಪ್ಸ್ ಗೊತ್ತಿಲ್ಲದೆ ಇರೋ ಕಾರಣ ನಾನು ಯಾವ್ದು ಅಪ್ಲೈ ಮಾಡಿರಲಿಲ್ಲ. ನಿಮ್ಗೆಲ್ಲ ನಂತರ ಆಗ್ಬಾರ್ದು ಅಂತ ನಾನಿವತ್ತು ಒಂದಷ್ಟು ಸ್ಕಾಲರ್ಶಿಪ್ ಗಳನ್ನ ತೋರಿಸ್ತೀನಿ. ಸೊ 10th ರಿಸಲ್ಟ್ ಬಂದ ತಕ್ಷಣ ನೀವು ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬೇಕು. ಸೊ ಬನ್ನಿ ನೋಡ್ತಾ ಹೋಗೋಣ ಯಾವ್ಯಾವ ಸ್ಕಾಲರ್ಶಿಪ್ಸ್ ಇದೆ. ಆ ಸ್ಕಾಲರ್ಶಿಪ್ಸ್ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಒನ್ ಬಂದ್ಬಿಟ್ಟು ವಿದ್ಯಾಧನ್ ಸ್ಕಾಲರ್ಶಿಪ್. ವಿದ್ಯಾಧನ್ ಸ್ಕಾಲರ್ಶಿಪ್ ಯಾರಿಗೆ ಸಿಗುತ್ತೆ ಅಂತ ಹೇಳಿದ್ರೆ, ನೀವು ಯಾರಾದ್ರೂ 90% ಗಿಂತ ಜಾಸ್ತಿ ಪರ್ಸೆಂಟೇಜ್ ಬಂದಿದ್ರೆ ಸೊ ನೀವು ವಿದ್ಯಾಧನ್ ಸ್ಕಾಲರ್ಶಿಪ್ ನ ತಗೊಬಹುದು. ಇದರಲ್ಲಿ ನಿಮ್ಗೆ 10,000 ರೂಪೀಸ್ ಸ್ಕಾಲರ್ಶಿಪ್ ನ ಕೊಡ್ತಾರೆ. ಸೊ ನಿಮ್ಗೆ 11th and 12th ಸ್ಟ್ಯಾಂಡರ್ಡ್ ಗೆ ಹೆಲ್ಪ್ ಆಗಲಿ ಅಂತ. ಇದ್ರ ಪ್ರಕಾರ ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಏನಿದೆ ಅಂತ ಹೇಳಿದ್ರೆ, ಸ್ಟೂಡೆಂಟ್ಸ್ ಅವ್ರ ಫ್ಯಾಮಿಲಿಯಲ್ಲಿ ಬರುವಂತ ಇನ್ಕಮ್ 2 lakhs ಗಿಂತ ಕಡಿಮೆ ಇರಬೇಕು ಪರ್ ಆನಮ್. ಒಂದು ವರ್ಷಕ್ಕೆ 2 ಲಕ್ಷಕ್ಕಿಂತ ನಿಮ್ಮ ಇನ್ಕಮ್ ಕಡಿಮೆ ಇದ್ರೆ ನೀವು ಈ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬಹುದು. ಮತ್ತೆ ಈ ಒಂದು ಸ್ಕಾಲರ್ಶಿಪ್ ಅಲ್ಲಿ ಸ್ಟೂಡೆಂಟ್ ಮಸ್ಟ್ ಸ್ಕೋರ್ 90% ಗಿಂತ ಜಾಸ್ತಿ ತೆಗೆದಿರಬೇಕು 10th ಅಲ್ಲಿ. ಸೊ 90% ಗಿಂತ ಜಾಸ್ತಿ ತೆಗೆದಿದ್ರೆ ಕಂಗ್ರಾಚುಲೇಷನ್ಸ್ ಅಂಡ್ ಟೇಕ್ ದಿಸ್ ವಿದ್ಯಾಧನ್ ಸ್ಕಾಲರ್ಶಿಪ್. ಮೇ 9th ನಿಮ್ಮ ರಿಸಲ್ಟ್ ಬರುತ್ತೆ. ಮೇ 10th ಕೂಡ ನೀವು ಹೋಗಿ ಚೆಕ್ ಮಾಡಿ. ಯಾವತ್ತು ಓಪನ್ ಇರುತ್ತೆ ಅಂತ ಇನ್ನೂ ಅನೌನ್ಸ್ ಆಗಿಲ್ಲ. ಸೊ ನಿಮ್ಮ ರಿಸಲ್ಟ್ ಆಗಿದ ತಕ್ಷಣ ವಿದ್ಯಾಧನ್ ಸ್ಕಾಲರ್ಶಿಪ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ನಿಮ್ಮ 10th ರಿಸಲ್ಟ್ ಬಂದ ತಕ್ಷಣ ನೀವು ಮಾಡಬೇಕಾಗಿರೋ ಕೆಲಸ, ಸೊ ಗೋ ಅಂಡ್ ಸರ್ಚ್ ಫಾರ್ ಸ್ಕಾಲರ್ಶಿಪ್. ಸೊ ಈ ವಿಡಿಯೋನ ಅದಕ್ಕೋಸ್ಕರ ಸೇವ್ ಮಾಡ್ಕೊಂಡು ಇಟ್ಕೊಂಡಿರಿ. ನೆಕ್ಸ್ಟ್ ಬಂದ್ಬಿಟ್ಟು ಇದ್ರ ಲಾಸ್ಟ್ ಡೇಟ್ ಬಂದ್ಬಿಟ್ಟು 15th ಜೂನ್ ಅಂತ ಕೊಟ್ಟಿದ್ದಾರೆ. ಬಟ್ ಇದು ಎಕ್ಸ್ಟೆಂಡ್ ಆಗ್ಬೋದು, ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗ್ಬೋದು. ಸೊ ನೀವು ಹೋಗಿ ನಿಮ್ಮ ರಿಸಲ್ಟ್ ಬಂದ ತಕ್ಷಣ ಮತ್ತೆ ಚೆಕ್ ಮಾಡಿ. ಸೆಕೆಂಡ್ ಒನ್ ಬಂದು ವಿದ್ಯಾಸಿರಿ ಸ್ಕಾಲರ್ಶಿಪ್ ಅಂತ. ಈ ಸ್ಕಾಲರ್ಶಿಪ್ ಅಲ್ಲಿ ನಿಮ್ಗೆ 10 months ಗೆ 15,000 ಪರ್ ಇಯರ್ ಸಿಗುತ್ತೆ. ಸೊ ಈ ಒಂದು ಸ್ಕಾಲರ್ಶಿಪ್ ಲಾಸ್ಟ್ ನವೆಂಬರ್ ಇಲ್ಲ ಸೆಪ್ಟೆಂಬರ್ ವರೆಗೂ ಟೈಮ್ ಇರುತ್ತೆ. ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಿಮ್ಮ ರಿಸಲ್ಟ್ ಬಂದಾದ್ಮೇಲೆ ಇದ್ರ ಓಪನಿಂಗ್ ಡೇಟ್ ಅನೌನ್ಸ್ ಮಾಡ್ತಾರೆ. ಆದ ತಕ್ಷಣ ನೀವು ಹೋಗಿ ಈ ಒಂದು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು. ಇದು ಕೂಡ ಬ್ಯಾಕ್ವರ್ಡ್ ಕ್ಲಾಸಸ್ ಇರುತ್ತೆ. ಸೊ ನಿಮ್ದು ಹೈಯರ್ ಕ್ಯಾಸ್ಟ್ ಇದ್ರೆ ಈ ಸ್ಕಾಲರ್ಶಿಪ್ ನೀವು ಅವೈಲೇಬಲ್ ಇರಲ್ಲ. ಸೊ ಬ್ಯಾಕ್ವರ್ಡ್ ಕ್ಲಾಸಸ್ SC ST OBC PWD, ಸೊ ಈ ಕ್ಯಾಸ್ಟ್ ಅವರು ನೀವೇನ್ ಮಾಡಬಹುದು, ಈ ಸ್ಕಾಲರ್ಶಿಪ್ ನ ತಗೊಬಹುದು. ಸೊ ಈ ಸ್ಕಾಲರ್ಶಿಪ್ ತಗೋಬೇಕು ಅಂದ್ರೆ ನಿಮ್ಮ ಆನ್ಯುವಲ್ ಇನ್ಕಮ್ ವಾರ್ಷಿಕ ಆದಾಯ ಬಂದು 1 ಲಕ್ಷದಿಂದ 2 ಲಕ್ಷದೊಳಗಡೆ ಇರಬೇಕಾಗುತ್ತೆ. ಥರ್ಡ್ ಒನ್ ಬಂದು SSP ಸ್ಕಾಲರ್ಶಿಪ್. ಇದ್ರ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. SSP ಸ್ಕಾಲರ್ಶಿಪ್ ನ ನಿಮಗೆ ತಗೊಬೇಕು ಅಂತ ಹೇಳಿದ್ರೆ ನಿಮ್ದು ಪರ್ಸೆಂಟೇಜ್ ಬಂದು 75% ಮೇಲಿರಬೇಕು. ಮತ್ತೆ ಈ SSP ಸ್ಕಾಲರ್ಶಿಪ್ ತಗೊಬೇಕು ಅಂತ ಹೇಳಿದ್ರೆ ನೀವು SSP ಪೋರ್ಟಲ್ ಒಳಗಡೆ ಹೋಗಿ ನಿಮ್ದು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ಮತ್ತೆ ಅದನ್ನ ಓಪನ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಬೇಕಾಗುತ್ತೆ. ಸೊ ಈ SSP ಸ್ಕಾಲರ್ಶಿಪ್ ನ ನೀವು ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ತುಂಬಾ ಅಮೌಂಟ್ ಬರ್ತಾ ಹೋಗುತ್ತೆ. ಅದು ನಿಮ್ ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಈ SSP ಸ್ಕಾಲರ್ಶಿಪ್ ಮುಖಾಂತರನೇ, ಈ SSP ಪೋರ್ಟಲ್ ಮುಖಾಂತರನೇ ನೀವು ವಿದ್ಯಾಸಿರಿಯನ್ನು ಕೂಡ ತಗೊಳಕ್ಕಾಗೋದು. ಸೊ ಫಸ್ಟ್ SSP ಪೋರ್ಟಲ್ ಅಲ್ಲಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡಿ, SSP ಪೋರ್ಟಲ್ ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ SSP ಸ್ಕಾಲರ್ಶಿಪ್ ಗೆ. ಆಮೇಲೆ ನೀವು ವಿದ್ಯಾಸಿರಿ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈ ವಿದ್ಯಾಸಿರಿ ಮತ್ತು SSP ಸ್ಕಾಲರ್ಶಿಪ್ ಎರಡು ಇಂಟರ್ ಲಿಂಕ್ ಆಗಿರೋದ್ರಿಂದ ನೀವೆರಡನ್ನು ಕೂಡ ನೀವು ತಗೊಬಹುದು. ಈ ಒಂದು SSP ಸ್ಕಾಲರ್ಶಿಪ್ ಬಂದ್ಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸಸ್ಗೂ ಇರುತ್ತೆ, ದೆನ್ OBC ಎಲ್ಲ ಕ್ಯಾಸ್ಟಸ್ಗೂ ಇರುತ್ತೆ. ಬಟ್ ಕ್ಯಾಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳಿ. ಸೊ SSP ಸ್ಕಾಲರ್ಶಿಪ್ ಇಷ್ಟಿತ್ತು. ಸೊ ನೆಕ್ಸ್ಟ್ ಒನ್ ಬಂದು ಸೆಂಟ್ರಲ್ ಗವರ್ಮೆಂಟ್ ಇಂದ ಬಂದಿರುವಂತ ಇದು ಸ್ಕಾಲರ್ಶಿಪ್. ಇದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಇದು ಡಾಕ್ಟರ್ APJ ಅಬ್ದುಲ್ ಕಲಾಂ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಲ್ಲಿ ಬರ್ತಿರುವಂತ ಒಂದು ಸ್ಕಾಲರ್ಶಿಪ್. ಯಾರ್ಯಾರು ನಿಮ್ಮ SSLC ಅಲ್ಲಿ 75% ಗಿಂತ ಜಾಸ್ತಿ ಪರ್ಸೆಂಟೇಜ್ ಬಂದಿರುತ್ತೆ ಅವರಿಗೆಲ್ಲ 10,000 ರೂಪೀಸ್ ಅನ್ನ ಕೊಡ್ತಿದ್ದಾರೆ. ಮತ್ತೆ ಸೆಕೆಂಡ್ PU ನಲ್ಲಿ ಯಾರ್ಯಾರು 85% ಗಿಂತ ಜಾಸ್ತಿ ತಗೊಂಡಿದ್ದೀರಾ ಅವರಿಗೆಲ್ಲ 25,000 ಅಮೌಂಟ್ ನ ಅವೈಲ್ ಮಾಡ್ತಿದ್ದಾರೆ. ಸೊ ಈ ವಿದ್ಯಾರ್ಥಿಗಳು ನಿಮ್ಮ ಒಂದು ಈ ಸ್ಕಾಲರ್ಶಿಪ್ ಬಗ್ಗೆ ನೀವೇನಾದ್ರೂ ಅಪ್ಲೈ ಮಾಡೋದಿದ್ರೆ ನಾನು ನಿಮ್ಗೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಈ ಒಂದು ಲಿಂಕ್ ಗೆ ನೀವು ಹೋಗಿ ನಿಮ್ಮ ರಿಜಿಸ್ಟರ್ ಮಾಡ್ಕೊಬಹುದು, ನಿಮ್ಮ ಅಕೌಂಟ್ ನ ರಿಜಿಸ್ಟರ್ ಮಾಡಿ. ಇನ್ನೊಂದು ವಿಡಿಯೋ ಇದೆ, ನೀವು ಈ ವಿಡಿಯೋನ ನೋಡಿ ನಿಮ್ಗೆ ಪೂರ್ತಿ ಗೊತ್ತಾಗುತ್ತೆ. ನಮಸ್ಕಾರ ಫ್ರೆಂಡ್ಸ್. ಬಿಗ್ ಬಾಸ್ ವಿನ್ನರ್ ಹನುಮಂತಿಗೆ 50 ಲಕ್ಷ ಕೊಟ್ಟಾಗ ನೀವೆಲ್ಲ ಖುಷಿ ಆದ್ರಲ್ಲ. ಈಗ ಅದಕ್ಕಿಂತ ಡಬಲ್ ಖುಷಿಯಾಗಿ ಇನ್ನೊಂದು ವಿಷಯ ಹೇಳ್ತೀನಿ. ಹನುಮಂತಿಗೆ ಕೊಟ್ಟಿರೋ 50 ಲಕ್ಷ ಈಗ ಡಬಲ್ 1 ಕೋಟಿ 201 ಬಡ ಮಕ್ಕಳ ಎಜುಕೇಶನ್ ನಾನು ಕೊಡ್ತಾ ಇದ್ದೀನಿ.
ಇದು ಸಿಂಪಲ್. ಮಕ್ಕಳೇ, ನೀವು ನಿಮ್ಮ ತಂದೆ ತಾಯಿ ಕಷ್ಟ ಬೀಳೋದು ನೋಡ್ತಿದ್ರೆ ನೀವು ನಿಮ್ಮ ಎಜುಕೇಶನ್ ಕಾನ್ಸಂಟ್ರೇಟ್ ಮಾಡಿ. 80% ಮೇಲೆ ಮಾರ್ಕ್ಸ್ ತಗೊಳ್ಳಿ. ನಾನು 201 ಮಕ್ಕಳಿಗೆ 50,000 ಫೀಸ್ ನಾನು ಕೊಡ್ತಾ ಇದ್ದೀನಿ. ಇದು ಮೇ ಜೂನ್ ಅಲ್ಲಿ ಪೇ ಮಾಡ್ತೀನಿ. ಇದು ಬಡ ಮಕ್ಕಳಿಗೆ ಎಜುಕೇಶನ್ಗೆ ಕೊಡ್ತಾ ಇರೋ ಸ್ಕಾಲರ್ಶಿಪ್. ಇದು ನಾನು ಪರ್ಸನಲ್ ಆಗಿ ನನ್ನ ಫ್ಯಾಮಿಲಿ ಕೊಡ್ತಿರೋದು. ಇದರಿಂದ ಟ್ರಾನ್ಸ್ಪರೆಂಟ್ ಆಗಿ ಮಕ್ಕಳಿಗೆ ಸಿಗ್ಬೇಕು ಅಂತ ಹೇಗೆ ಅಪ್ಲೈ ಮಾಡಬೇಕಂತ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ. ನಿಮ್ಮ ಸ್ಕೂಲಿನ ವಿಳಾಸ ಮತ್ತೆ ನಿಮಗೆ ಇದು ಬರೀ 8th, 9th, 10th ಈ ವರ್ಷ ಓದೋ ಮಕ್ಕಳಿಗೆ. ಸೊ ನಿಮ್ಮ ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ನೀವು ಕಳಿಸ್ಬೇಕು. 80% ಮೇಲೆ ಮಾರ್ಕ್ಸ್ ಇರಬೇಕು ಅಂಡ್ ಬಡ ಫ್ಯಾಮಿಲಿ ಇರಬೇಕು. ಇದು ಶ್ರೀಮಂತ ಮಕ್ಕಳಿಗೆಲ್ಲ ಬಡ ಫ್ಯಾಮಿಲಿ ಇರಬೇಕು. ಸೊ ಇದರಲ್ಲಿ ನಿಮ್ಮ ಈ ಮಾರ್ಕ್ಸ್ ಕಾರ್ಡು ಮತ್ತೆ ನಿಮ್ಮ ಸ್ಕೂಲ್ ವಿಳಾಸ, ಸ್ಕೂಲ್ ಫೀಸ್ ಡೀಟೇಲ್ಸ್ ನೀವು ಕಳಿಸ್ಬೇಕು. ಇದರಲ್ಲಿ ಏನ್ ಮಾಡಬೇಕು ಅಂದ್ರೆ ನಿಮಗೆ ಫೀಸ್, ಸ್ಕೂಲ್ ಫೀಸು, ಸ್ಕೂಲ್ ಬುಕ್ಸ್, ನಿಮ್ಮ ಮತ್ತೆ 2 ಪೇರ್ ಡ್ರೆಸ್, ಒಂದು ಜೊತೆ ಶೂಸ್ ಮತ್ತೆ ಸ್ಕೂಲ್ ಬಸ್ ಅಂದ್ರೆ ಅದು ನೀವು ಅಪ್ಲೈ ಮಾಡಬಹುದು. ಆಮೇಲೆ ಅದರಲ್ಲಿ ನಿಮಗೆ 50,000 ಲಿಮಿಟ್ ಇದೆ ಒಂದು ಮಗುಗೆ. ಒಂದು ಫ್ಯಾಮಿಲಿಯಿಂದ 2 ಮಕ್ಕಳಿಗೆ ಅಪ್ಲೈ ಮಾಡಬಹುದು. ಯಾಕಂದ್ರೆ ಜಾಸ್ತಿ ಫ್ಯಾಮಿಲೀಸ್ ಇದು ರೀಚ್ ಆಗ್ಬೇಕು ಅಂತ. ಆಮೇಲೆ ಇದೇನಾಗ್ಬೇಕು ಅಂತ ನಿಮ್ಮ ಸ್ಕೂಲ್ ಡೀಟೇಲ್ಸ್ ಕಳಿಸ್ಬೇಕು. ಸೊ ನಿಮ್ ಸ್ಕೂಲಿಗೆ ಡೈರೆಕ್ಟ್ ಆಗಿ ನಾವು ಪೇಮೆಂಟ್ ಕಳಿಸ್ತೀವಿ. ಆಲ್ರೆಡಿ ನೀವು ಆ ವಿಡಿಯೋನ ನೋಡಿದ್ದೀರಾ. ಈ ವಿಡಿಯೋ ನೋಡಿ ನಾನು ನಿಮ್ಗೆ ಕೆಳಗಡೆ ಕೊಟ್ಟಿರೋ ಲಿಂಕ್ ಅಲ್ಲಿ ಇವ್ರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇದೆ. ಸೊ ಇವ್ರನ್ನ ಫಾಲೋ ಮಾಡಿ ಇವ್ರಲ್ಲಿ ಬರೋಂತ ಅಪ್ಡೇಟ್ಸ್ ಅನ್ನ ನೋಡ್ಕೊಂಡು ಈ ಸ್ಕಾಲರ್ಶಿಪ್ ನ ನೀವು ರಿಜಿಸ್ಟರ್ ಮಾಡ್ಬೇಕಾಗತ್ತೆ. ಸೊ ನಾನು ನಿಮ್ಗೆ ಇಷ್ಟು 6 ಸ್ಕಾಲರ್ಶಿಪ್ ಗಳನ್ನ ಹೇಳಿದ್ದೀನಿ. ನಿಮ್ಗೆ ಇವೆಲ್ಲ ಕೂಡ ಸಿಗುತ್ತೆ. ನೀವು ಏನ್ ಮಾಡ್ಬೇಕಂದ್ರೆ 10th ರಿಸಲ್ಟ್ ಬಂದ ತಕ್ಷಣ ನೀವು ಫಸ್ಟ್ ಹೋಗಿ ಸ್ಕಾಲರ್ಶಿಪ್ ಗಳಿಗೆ ಅಪ್ಲೈ ಮಾಡ್ಕೊಳ್ಳಿ. ಸೊ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದ್ರಿಂದ ನೀವು ಓದೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನೀವು 10th ಅಲ್ಲಿ ಜಾಸ್ತಿ ಪರ್ಸೆಂಟೇಜ್ ನ ತಗೊಂಡ್ರೆ ನೀವು ಕಾಲೇಜನ್ನ ವಿಸಿಟ್ ಮಾಡಿದಾಗ ನಿಮ್ಗೆ ಡಿಸ್ಕೌಂಟ್ಸ್ ಗಳನ್ನ ಕೊಡ್ತಾರೆ. ಸೊ ಯಾವುದೇ ಕಾಲೇಜಿಗೆ ನೀವು ಹೋಗಿ ನೀವು ಸ್ವಲ್ಪ ಡಿಸ್ಕೌಂಟ್ಸ್ ಬಗ್ಗೆ ಕೇಳ್ಕೊಬಹುದು. ನೀವು ಏನಾದ್ರು ಸ್ಕೂಲ್ ಟಾಪರ್ ಆಗಿದ್ರೆ ಮಾತ್ರ ತುಂಬಾ ಕಮ್ಮಿ ಫೀಸ್ ಅಲ್ಲಿ ನಿಮ್ಗೆ ಅವ್ರ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ಕೊಂತಾರೆ. ಸೊ ಪರ್ಸೆಂಟೇಜ್ ಜಾಸ್ತಿ ಬಂದ್ರೆ ನಿಮ್ಗೆ ತುಂಬಾ ಕಾಲೇಜಲ್ಲಿ ನಿಮ್ಗೆ ಸೀಟ್ ಗಳನ್ನ ಕಮ್ಮಿ ಮಾಡ್ಕೊಡ್ತಾರೆ, ಡಿಸ್ಕೌಂಟ್ಸ್ ಇರುತ್ತೆ, ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ಫಸ್ಟ್ ನಿಮ್ ರಿಸಲ್ಟ್ ಬಂದ ತಕ್ಷಣ ಎಲ್ಲ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ, ಕಾಲೇಜ್ ಗಳಿಗೆ ಹೋಗಿ ವಿಚಾರಿಸಿ ಅಂತ ಹೇಳ್ತೀನಿ. ಮತ್ತೆ ನಿಮ್ಮೆಲ್ಲ 10th ಸ್ಟೂಡೆಂಟ್ಸ್ ಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ಸೊ ನಿಮ್ ರಿಸಲ್ಟ್ ಚೆನ್ನಾಗಿ ಬರ್ಲಿ. ನಿಮ್ಗೆ ಈ ಎಲ್ಲಾ ಸ್ಕಾಲರ್ಶಿಪ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಯಾವಾಗ ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ಅಪ್ಲೈ ಮಾಡ್ತಿರ್ತೀರಾ ಆಗ ಈಸಿಯಾಗಿ ಎಲ್ಲಾ ಲಿಂಕ್ಸ್ ಗಳನ್ನ ಆಕ್ಸೆಸ್ ಮಾಡ್ಕೊಂಡು ನಿಮ್ಗೆ ಡೈರೆಕ್ಟ್ ಆಗಿ ನಾನು ಸ್ಕಾಲರ್ಶಿಪ್ ಪೋರ್ಟಲ್ ಗೆ ಡೈರೆಕ್ಟ್ ಲಿಂಕ್ ಅನ್ನ ಹಾಕಿರ್ತೀನಿ. ಸೊ ಇದರಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಸ್ಕಾಲರ್ಶಿಪ್ ನಿಮ್ಗೆ ನೆನಪಿರ್ಬೇಕಲ್ವಾ? ಸೊ ನೆನಪಿರ್ಬೇಕು ಅಂತ ಹೇಳಿದ್ರೆ ಈ ನನ್ನ ವಿಡಿಯೋಗೆ ಲೈಕ್ ಕೊಟ್ಟು ನೀವು ಸೇವ್ ಮಾಡ್ಕೊಂಡು ಇಟ್ಕೊಂಡಿರಿ. ಮತ್ತೆ ಇನ್ನೂ ಇದೇ ತರ ತುಂಬಾ ಅಪ್ಡೇಟ್ಸ್ ಗಳನ್ನ ತರ್ತಾ ಹೋಗ್ತೀನಿ. ಸೊ ಈ ಅಪ್ಡೇಟ್ಸ್ ಗೋಸ್ಕರ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಗೋಸ್ಕರ ಎಷ್ಟು ಸ್ಕಾಲರ್ಶಿಪ್ ಗಳನ್ನ ಹುಡುಕಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ತುಂಬಾ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಈ ಒಂದು ಎಲ್ಲ ಸ್ಕಾಲರ್ಶಿಪ್ ಗಳಿಗೆ ನಿಮ್ಗೆ ಮೇನ್ ಇಂಪಾರ್ಟೆಂಟ್ ಯಾವ್ದು ಡೀಟೇಲ್ಸ್ ಬೇಕು, ಯಾವ್ದಾವ್ದು ಸರ್ಟಿಫಿಕೇಟ್ಸ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರೊವಿನ್ಷಿಯಲ್ ಮಾರ್ಕ್ಸ್ ಕಾರ್ಡ್ ಬೇಕು. ನಿಮ್ಮ ರಿಸಲ್ಟ್ ಬಂದ ತಕ್ಷಣ ನಿಮ್ಮ ಸ್ಕೂಲಲ್ಲಿ ಹೋಗಿ ನಿಮ್ಮ ಪ್ರೊವಿನ್ಷಿಯಲ್ ಮಾರ್ಕ್ಸ್ ಕಾರ್ಡ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಆಧಾರ್ ಕಾರ್ಡ್, ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್, ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಪಾಸ್ಬುಕ್, ದೆನ್ ನಿಮ್ಮ ಫೋಟೋಸ್ಗಳು ಇವೆಲ್ಲಾನು ಕೂಡ ನೀವು ರೆಡಿ ಮಾಡಿ ಇಟ್ಕೊಬೇಕಾಗುತ್ತೆ. ಸೊ ದಟ್ ನೀವು ಸ್ಕಾಲರ್ಶಿಪ್ಸ್ ಓಪನ್ ಆಗಿದ ತಕ್ಷಣ, ಸ್ಕಾಲರ್ಶಿಪ್ಸ್ ಎಲ್ಲ ಡೇಟ್ಸ್ ಎಲ್ಲ ಓಪನ್ ಆಗಿದ ತಕ್ಷಣ ನೀವು ಬೇಗ ಅಪ್ಲೈ ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆಯದು. ಸೊ ನಿಮ್ಮ ರಿಸಲ್ಟ್ ಬಂದ ತಕ್ಷಣ ಏನೇನು ವೇಟ್ ಮಾಡ್ತೀರಾ, ಬೇಗ ಸ್ಕಾಲರ್ಶಿಪ್ಗಳನ್ನ ಅವೈಲ್ ಮಾಡ್ಕೊಳ್ಳಿ. ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.